ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆದಿತ್ಯ ಅವರಿದ್ದಾರೆ. ಆದಿತ್ಯ ಅಂದರೆ ನಿಮಗೆ ನೆನಪಾಗುತ್ತೆ, ಇವತ್ತು ವಿಲನ್ ಸಿನಿಮಾ ನಿನ್ನೆ ರಿಲೀಸ್ ಆಗಿದೆ. ಅದರ ಜೊತೆಗೆ ಅವರು ಬಹಳಷ್ಟು ಹೊಸ ಹೊಸ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ನಮಸ್ತೆ ಸರ್. ಹೇಳಿ ಸರ್, ಇವತ್ತು ಯಾವ್ಯಾವ ಸಿನಿಮಾವನ್ನು ಒಪ್ಕೊಂಡಿದ್ದೀರಿ ಈ ಹೊತ್ತಿಗೆ? ವಿಲನ್ ನಿನ್ನೆ ರಿಲೀಸ್ ಆಗಿದೆ. ಈಗ ನೆಕ್ಸ್ಟ್ ರೆಡಿ ಟು ರಿಲೀಸ್ ಇಸ್ ಎದೆಗಾರಿಕೆ. ಅಗ್ನಿಶ್ರೀಧರ್ ಅವರ ಕತೆ, ಸುಮನಾ ಕಿತ್ತೂರು ಡೈರೆಕ್ಟ್ ಮಾಡಿರೋಂಥ ಎದೆಗಾರಿಕೆ ರೆಡಿಯಾಗಿದೆ. ಅದ್ರ ಹಿಂದೆ ರಾಸ್ಕಲ್ ಆಗಕ್ಕೆ ಹೊರಟಿದ್ದೀನಿ, ಮಾದೇಶ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಆಮೇಲೆ ಅದರ ನಂತರ ರೆಬೆಲ್ ಅಪ್ಪ ಡೈರೆಕ್ಟ್ ಮಾಡ್ತಿದ್ದಾರೆ. ಅದರ ನಂತರ ಪಿ ಎನ್ ಸತ್ಯ ಅವ್ರ ಹೊಸ ಸಿನಿಮಾಕ್ಕೆ ಏನೂ ಟೈಟ್ಲ್ ಇಟ್ಟಿಲ್ಲ. ಅದಾದಮೇಲೆ ಎಮ್ ಎಸ್ ರಮೇಶ್ ಅವ್ರ ಜೊತೆ ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಎದೆಗಾರಿಕೆಯಿಂದ ರಾಸ್ಕಲ್ ಆಗಿ, ರೆಬೆಲ್ಲಿಂದ ಇನ್ನೇನು ಆಗ್ತೀನೋ ಗೊತ್ತಿಲ್ಲ, ಸತ್ಯ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಅದರಿಂದ ಮತ್ತೆ ಖಾಕಿ ಹಾಕುತ್ತೆ. ಆಮೇಲೆ ನೀವು ಬರ್ತೀರಿ ಅಂತಂದಾಗ ನಮ್ಮ ಸ್ಟುಡಿಯೋದಲ್ಲಿರುವ ಹುಡುಗಿಯರಿಗೆ ನಿಮ್ಮ ವಯಸ್ಸಿಗೆ ತಕ್ಕಾಗಿ ತುಂಬ ಕುತೂಹಲಗಳಿದೆ, ಕೆಲವು ಪ್ರಶ್ನೆಗಳಿದೆ. ಹಾಗಾಗಿ ನೀವು ಅವ್ರ ಹತ್ರ ಈಗ ಮಾತಾಡಿ. ಓಕೆ, ಆದಿತ್ಯಗೆ ನಿಮ್ಮ ಪ್ರಕಾರ ನಿಮ್ಮ ಜೀವನದ ವಿಲನ್ ಯಾರು? ನನ್ನ ರಿಯಲ್ ಲೈಫ್ ಅಲ್ಲ, ರಿಯಲ್ ಲೈಫ್ ಹೀರೋ ವಿಲನ್. ನನ್ನ ರಿಯಲ್ ಲೈಫಲ್ಲಿ ನನ್ನ ನಾಯಿ ಮರಿ. ಏನಿದು ನಾಯಿ ಮರಿಗೂ ಆದಿತ್ಯ? ಇಲ್ಲ, ಹುಡುಗಿರು ಬಂದಾಗೆಲ್ಲ ಅವ್ರ ಹತ್ರ ಹೋಗ್ತಾರೆ, ನನ್ನ ಹತ್ರ ಯಾರು ಬರೋದೇ ಇಲ್ಲ. ಓಕೆ ಓಕೆ. ನಿಮ್ಮ ಫೇವ್ರೆಟ್ ಕೋ ಸ್ಟಾರ್ ಯಾರು? ನನ್ನ ಫೇವ್ರೆಟ್ ಕೋ ಸ್ಟಾರ್ ಸೋ ಫಾರ್ ಐ ಥಿಂಕ್ ರಾಗಿಣಿ. ರಾಗಿಣಿ. ಓಕೆ. ಹಾಗೆ ವಿಚ್ ಆಫ್ ದ ಕೋ ಸ್ಟಾರ್ಸ್ with whom you would like to act? With Priyamani, definitely. Priyamani. Yes, I think she's a fabulous actress. ಓಕೆ. ಇವತ್ತಿಗೂ ನಿಮ್ಮ ಒಂದು ಯಾವುದಾದ್ರೂ ಒಂದು ಸ್ಪೆಷಲ್ ಈವ್ನಿಂಗ್ ಕಳಿಬೇಕು ಅಂದರೆ ಯಾರ ಜೊತೆ ಕಳಿಯೋಕ್ಕೆ ಇಷ್ಟಪಡ್ತೀರಾ ಅಪಾರ್ಟ್ ಫ್ರಮ್ ಸಿನಿಮಾ ಹೀರೋಯಿನ್ಸ್? ಹಾಗಾದ್ರೆ ನಿಜವಾಗಿ ಹೇಳಲೇಬೇಕಾ? ಹೌದು. ವೆಲ್, ನಮ್ಮ ತಾಯಿ ಜೊತೆ. ಓಕೆ. ನಿಮ್ಮ ಚಿತ್ರದಲ್ಲಿ ನೀವು ಹೇಳಿದ್ರಿ ನಾನು ನಿಜವಾಗ್ಲೂ ನಾಯಿ ಮರಿ ಅಂತ, ಅಂದ್ರೆ ತುಂಬಾ ಸಾಫ್ಟ್ ನೇಚರ್ ಅಲ್ವಾ? ಆದ್ರೆ ನಿಮ್ಮ ಚಿತ್ರ ಹೆಸರಲ್ಲೂ ವಿಲನ್, ಡೆಡ್ಲಿ ಸೋಮ, ರಾಸ್ಕಲ್, ಕಾಕಿ, ಎದೆಗಾರಿಕೆ, ರೆಬೆಲ್ ಅಷ್ಟೊಂದು ಖದರ್ ಇರುವಂತ ಹೆಸರಿದೆ. ನಿಮ್ಗೆ ಹೇಗೆ ಅನ್ಸುತ್ತೆ? ನಾನಂದ್ರೆ ಇಷ್ಟು ಸಾಫ್ಟ್ ನೇಚರ್ಡು, ಹೇಗಪ್ಪ ಈ ಫಿಲಮ್ಸ್ ಎಲ್ಲ ಹೆಂಗೆ ಓದ್ಕೊಳ್ಳಿ? ನನ್ನ ರಿಯಲ್ ಲೈಫಲ್ಲಿ ಸಾಫ್ಟ್ ನೇಚರ್ದು, ಬಟ್ ರಿಯಲ್ ಲೈಫಲ್ಲಿ ಸಾಫ್ಟ್ ನೇಚರ್ ಪ್ಲೇ ಮಾಡೋದು ಯಾರು ನೋಡೋದಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ನನ್ನ ಸಿನಿಮಾದ ಟೈಟಲ್ಸ್ ನಾನು ಡಿಸೈಡ್ ಮಾಡೋದೇ ಇಲ್ಲ. ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಏನು ಡಿಸೈಡ್ ಮಾಡ್ತಾರೋ ಅದನ್ನು ಇಫ್ ಐ ಲೈಕ್ ದ ಕ್ಯಾರೆಕ್ಟರ್ ಐ ಡೂ ಇಟ್ ಆರ್ ಎಲ್ಸ್ ಐ ಡೋಂಟ್. ಸೊ ಸಿನಿಮಾದಲ್ಲಿ ಅಂದರೆ ರಿಯಲ್ ಲೈಫಲ್ಲಿ ಜನ ಕ್ಯಾರೆಕ್ಟರ್ನ ಯಾವ ಥರ ನೋಡೋದಕ್ಕೆ ಇಷ್ಟಪಡ್ತಾರೋ ಆ ಥರ ಕ್ಯಾರೆಕ್ಟರ್ಸ್ನ ಮಾಡೋದಕ್ಕೆ ನನಗೂ ಇಷ್ಟ. ಬಟ್ ರಿಯಲ್ ಲೈಫಲ್ಲಿ ಐ ಆಮ್ ಅ ವೆರಿ ಸಾಫ್ಟ್ ಸ್ಪೋಕನ್ ಇಂಟ್ರೋವರ್ಟ್. ಅಲ್ಲ ಆದಿತ್ಯ, ಈಗ ರಿಯಲ್ ಲೈಫ್ ಅಂತಂದಾಗ ಪ್ರಿಯಾಮಣಿ ಮತ್ತು ರಾಗಿಣಿ ನಮಗೆ ಒಬ್ಬರು ಕೋ ಸ್ಟಾರು, ಇನ್ನೊಬ್ಬರು ಭಾಳ ಪಾತ್ರ ಮಾಡಬೇಕು ಅಂತ, ಇವರಿಬ್ಬರು ನಟನೆಯ ದೃಷ್ಟಿಯಿಂದ ಅಷ್ಟೇನಾ ಅಥವಾ ನೀವು ಹೇಳಿರುವ ಕಾರಣಗಳು ಸುಮಾರು ಇದೆ? ಅವರು ಎತ್ತರದಲ್ಲೂ ನಿಮ್ಮ ಸರಿ ಸಮಾನವಾಗಿದ್ದಾರೆ, ರೂಪವಂತರು, ಗ್ಲಾಮರಸ್ ರೋಲ್ ಮಾಡ್ತಾರೆ. ರಿಯಲ್ ಲೈಫಲ್ಲಿ ಬೇರೆ ಏನಾದರೂ ಕಾರಣಗಳಿದೆಯಾ? ಇಲ್ಲ, ಬೇರೆ ಏನೂ ಕಾರಣಗಳಿಲ್ಲ. ನಾನು ಪ್ರಿಯಾಮಣಿ ಅವರ ಎಲ್ಲ ಸಿನಿಮಾಗಳು ನೋಡಿದ್ದೀನಿ. ಐ ಥಿಂಕ್ ಅವರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಸಿನಿಮಾದಲ್ಲಿ. ಸೊ ಎಲ್ಲೋ ಒಂದು ಕಡೆ ಒಂದು ಆಸೆ, ಒಂದು ಆ ಥರ ಒಳ್ಳೆ ಹೀರೋಯಿನ್ ಜೊತೆ ವರ್ಕ್ ಮಾಡಬೇಕು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ. ನಿಮ್ಮ ಈ ಹೊತ್ತಿನ ಗರ್ಲ್ ಫ್ರೆಂಡ್ ಯಾರು? ಯಾರೂ ಇಲ್ಲ. ದಯವಿಟ್ಟು ಯಾರು ಇದ್ದರೆ ಸ್ವಲ್ಪ ಸಜೆಸ್ಟ್ ಮಾಡಿ. ಯಾಕಂದ್ರೆ ನೀವು ಅಂದ್ರೆ ಆ ನಾಯಿ ಮರಿನ ಯಾವಾಗ್ಲೂ ಗರ್ಲ್ ಹತ್ರ ಹೋಗುತ್ತೆ ಅಂತ. ಸೊ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಮ ನಾಯಿ ಮರಿ ಗರ್ಲ್ ಹತ್ರ ಹೋಗಿ ಅಂದ್ರೆ ನಿಮ್ ಗರ್ಲ್ ಫ್ರೆಂಡ್ ಇರ್ಬೇಕು ಅಂತ ತಾನೇ ಅರ್ಥ? ಇಲ್ಲಮ್ಮ, ನನ್ನ ಮನೇಲಿ ನನ್ನ ತಂಗಿ ಒಬ್ಳಿದ್ದಾಳೆ, ಅವಳ ಫ್ರೆಂಡ್ಸು ಬರ್ತಾಳಲ್ಲ ಮನೆಗೆ. ಸೊ ಎಲ್ಲೋ ಒಂದು ಕಡೆ ಒಂದು ಅಪ್ಲಿಕೇಶನ್ ಹಾಕೋಣ ಅಂದರೆ ಅವ್ರು ಹಿಂಗೆ ಹೋಗೋಕ್ಕಿಂತ ಮುಂಚೆ ನಾಯಿ ಮರಿ ತೊಟ್ಟೋಗಿರ್ತಾರೆ. ಬ್ಯಾಡ್ ಹಾಕೊಂಡು ಸುಮ್ಮನೆ ಇಲ್ಲ, ನನ್ನ ನಾಯಿ ಮರಿ ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ಸೊ ರಿಯಲ್ ಲೈಫಲ್ಲಿ ನೀವು ಸಿಂಗಲ್ ಅಂತ ಒಪ್ಪಿದ್ದೀರಾ? ಎಸ್, ಅಬ್ಸಲ್ಯೂಟ್ಲಿ ಸಿಂಗಲ್. ರೆಡಿ ಟು ಮಿಂಗಲ್? ನಾಟ್ ರಿಯಲಿ. ಅದೇ ಲವ್ ಮಾಡಬೇಕು ಅನ್ಸಿಲ್ವಾ ಅಥವಾ ಲವ್ ಮಾಡಬೇಕು ಅಂತ ಯಾವತ್ತೂ ಪ್ಲಾನ್ ಮಾಡೋಕ್ಕಾಗಲ್ಲ. ಇಟ್ ಶುಡ್ ಹ್ಯಾಪನ್. ಇವಾಗ ನಿಮ್ಗೆ ಅನ್ಸುತ್ತೆ ಸೊ ನನಗೊಬ್ರು ಗರ್ಲ್ ಫ್ರೆಂಡ್ ಇದ್ದಿದ್ರೆ ಆ ಥರ, ಸೊ ಆ ಥರ ಯಾವತ್ತೂ ನಿಮಗೆ ಬಂದಿಲ್ವಾ? ಸಿ, ಆ್ಯಸ್ ಅ ಲೀಡ್ ಆ್ಯಕ್ಟರ್ ಇನ್ ಮೂವೀಸ್ ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್. ಯಾಕೆಂದರೆ ನನಗೆ ಲೈಫಲ್ಲಿ ಒಂದು ಸಿನಿಮಾ ಮುಗಿದ ತಕ್ಷಣ ಒಂದು ಲವ್ ಅಫೇರ್ ಮುಗಿದೋಗುತ್ತೆ, ಹೊಸದು ಸ್ಟಾರ್ಟ್ ಆಗುತ್ತೆ. ಸೊ ಹೀರೋಯಿನ್ಸ್ ಒಂದಾದ್ಮೇಲೆ ಒಂದು ಗರ್ಲ್ ಫ್ರೆಂಡ್ ಹೋದ್ಮೇಲೆ ಇನ್ನೊಂದು ಗರ್ಲ್ ಫ್ರೆಂಡ್, ಹೊಸ ಗರ್ಲ್ ಫ್ರೆಂಡ್ ಬರ್ತಾರೆ. ಆ ಹೊಸ ಗರ್ಲ್ ಫ್ರೆಂಡ್ ಹೋದ್ಮೇಲೆ ಇನ್ನೊಬ್ರು ಮತ್ತೆ ಹೊಸ ಗರ್ಲ್ ಫ್ರೆಂಡ್. ನಾನು ಅದಕ್ಕೆ ಎಷ್ಟು ದಿನ ಸಿಂಗಲ್ ಆಗಿರೋದು. ಫಾರ್ ಎವರ್, ಎಟರ್ನಿಟಿ. ನನಗೆ ಕಂಪ್ಲೀಟಾಗಿ ಟಿಲ್ ಐ ಆಮ್ ಹೆಡ್ ಓವರ್ ಹೀಲ್ಸ್ ಇನ್ ಲವ್ ವಿತ್ ಸಂಬಡಿ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ರಿಲೇಷನ್ಶಿಪ್. ಯಾಕೆಂದರೆ ಇವಾಗ ನನ್ನ ಕೈಲಿರೋ ಅಷ್ಟು ಸಿನಿಮಾಗಳಿಗೆ ಐ ಹ್ಯಾವ್ ಟು ವರ್ಕ್. ಆ್ಯಂಡ್ ರೈಟ್ ನೌ ಇಟ್ ಇಸ್ ಓನ್ಲಿ ಮೈ ಕೆರಿಯರ್. ನಂಗೆ ಬೇರೆ ಯಾವ ಇಂಟ್ರೆಸ್ಟು ಇಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನಮ್ಮ ಮನೆ, ನನ್ನ ತಂದೆ ತಾಯಿ, ಅಷ್ಟೇ. ಇಲ್ಲಿವರೆಗೆ ನೀವು ಮಾಡ್ತಾ ಇರುವ ಸಿನಿಮಾಗಳಲ್ಲಿ ಈ ಹೊತ್ತಿನಲ್ಲಿ ನಿಮ್ಮ ಕರಿಯರು, ವೃತ್ತಿ ಜೀವನ ಒಂದು ಸ್ಥಿರತೆಗೆ ಬರುವಂಥ ಸಿನಿಮಾಗಳು ಬರ್ತಾ ಇದೆ ಅಂತ ಅನಿಸ್ತಾ ಇದೆ?
ಸರ್ ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲ ಇರೋದು ಜನರ ಕೈಲಿ, ಅವ್ರ ಅಭಿಮಾನಿಗಳ ಕೈಲಿ, ದೇವ್ರ ಕೈಲಿ. ನಾವು ಕಷ್ಟಪಡ್ತಾ ಇರಬೇಕು ಅಷ್ಟೇ. ನಾವು ಮಾಡೋವಂಥ ಪಾತ್ರಗಳು ವಿಭಿನ್ನವಾಗಿದ್ದಾಗ ಜನಕ್ಕೂ ಎಲ್ಲೋ ಒಂದು ಕಡೆ ಇಷ್ಟ ಆಗುತ್ತೆ. ಇವತ್ತು ಅಮೀರ್ ಖಾನ್ ಕರ್ನಾಟಕ ಇಂಡಿಯಾನಲ್ಲಿ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಏನಕ್ಕೆ ಅಂದರೆ ಅವ್ರು ಮಾಡೋ ಒಂದೊಂದು ಸಿನಿಮಾನು ನೀವು ನೋಡಿ ಯಾವುದು ರಿಪೀಟ್ ಆಗೋದಿಲ್ಲ. ಹೌದು. ಸೊ ಎಲ್ಲೋ ಒಂದು ಕಡೆ ಐ ಲೈಕ್ ಟು ಫಾಲೋ ಅಮೀರ್ ಖಾನ್ ಬಿಕಾಸ್ ಅವ್ರು ಮಾಡೋ ಒಂದೊಂದು ಪಾತ್ರನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ನನಗೂ ನನ್ನ ಸಿನಿಮಾದಲ್ಲಿ ಒಂದೊಂದು ಪಾತ್ರ ಕೂಡ ಡಿಫ್ರೆಂಟ್. ಈ ವಿಲನ್ನಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಎದೆಗಾರಿಕೆ ಇಸ್ ದ ಟ್ರೂ ಸ್ಟೋರಿ, ನಡೆದಂಥ ಕತೆ ಅದು. ಅಗ್ನಿಶ್ರೀಧರ್ ಅವರು ಆ ಕತೆ ಹೇಳಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇಟ್ ಇಸ್ ಟ್ರೂ ಸ್ಟೋರಿ. ರಾಸ್ಕಲ್ ಅಗೇನ್ ಇಸ್ ಅ ನೈಸ್ ಕಾಮಿಡಿ. ಎಲ್ಲೂ ಸೀರಿಯಸ್ ಸಿನಿಮಾ ಅಲ್ವೇ ಅಲ್ಲ, ಅದು ಕಾಮಿಡಿ ಆಟ ಆಡ್ಕೊಂಡು ಮಾಡಿದಂಥ ಸಿನಿಮಾ. ರೆಬೆಲ್ ಅಗೇನ್ ಈಸ್ ಅ ಟೋಟಲಿ ಆ್ಯಕ್ಷನ್ ಫಿಲ್ಮ್. ಜಾಸ್ತಿ ಒಂದು ಪೇಟ್ರಿಯಾಟಿಸಮ್ ಮೇಲೆ ಒತ್ತಾಯ ಕೊಡುವಂಥ ಒಂದು ಚಿತ್ರ. ಆಮೇಲೆ ಅಫ್ಕೋರ್ಸ್ ಒಂದು ತಾಯಿಗೋಸ್ಕರ ಮಗ ಏನೇನು ಮಾಡಬಹುದು, ಏನೇನು ಮಾಡಲೇಬೇಕು ಅಂಥದ್ದು ಒತ್ತಾಯ ಬೀರುವಂಥ ಒಂದು ಸಿನಿಮಾ. ಪಾತ್ರ ಮತ್ತು ಹುಡುಗಿ ಎರಡಕ್ಕೂ ಕಾಯ್ತಾ ಇದ್ದೀರಿ ಹಾಗಾದ್ರೆ? ಹುಡುಗಿಗೆ ದೇವರನ್ನ ಕಾಯ್ತಲ್ಲ. ಅದಕ್ಕೆ ಯಾವ ಥರದ ಹುಡುಗಿ ಬೇಕು, ಏನು ಕ್ವಾಲಿಟೀಸ್ ಯಾವ ಥರದ ಹುಡುಗಿ? ವೆಲ್, ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಶಿ ಶುಡ್ ಹ್ಯಾವ್ ಆಲ್ ದ ಕ್ವಾಲಿಟೀಸ್ ಮೈ ಮದರ್ ಹ್ಯಾಸ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಶಿ ಶುಡ್ ಬಿ ವೆರಿ ಬ್ಯೂಟಿಫುಲ್. ನಿಮ್ಗೆ ಯಾರು ಇಲ್ಲಿವರೆಗೆ ನಿಮ್ಮ ಹಿಂದೆ ಬೀಳಿಲ್ವಾ? ಸರ್, ಇವಾಗಲೂ ತುಂಬ ಜನ ಇದ್ದಾರೆ, ಬಟ್ ನಾನು ಯಾರಿಗೂ ಎಂಕರೇಜ್ ಮಾಡಲ್ಲ. ಬಿಕಾಸ್ ನನಗೆ ಇವಾಗ ನನ್ನ ಪ್ರಯಾರಿಟಿ ನನ್ನ ಸಿನಿಮಾಗಳು. ನನ್ನ ಯಾವ ರೀತಿ ನಿಮ್ಮನ್ನು ಅವರು ಪ್ರೆಷರೈಸ್ ಮಾಡ್ತಾರೆ, ಹೇಗಿರ್ತದೆ ಅದೆಲ್ಲ? ಫೋನ್ ಕೊಟ್ಬಿಡ್ತೀನಿ, ನೀವೇ ನೋಡ್ಕೊಂಡು. ಓಕೆ ಸರ್, ಇಲ್ಲಿವರೆಗೆ ನಮ್ಮೊಟ್ಟಿಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮಗೆ ಎಲ್ಲ ಬರುವ ಚಿತ್ರಗಳು ಯಶಸ್ಸನ್ನು ತರಲಿ, ನಿಮ್ಮ ಕನಸನ್ನು ಈಡೇರಿಸಲಿ, ತುಂಬ ಒಳ್ಳೆಯ ನಟನಾಗಿ. ಯಾಕೆಂದರೆ ತುಂಬ ಕನ್ನಡದಲ್ಲಿ ಸಾಂಸ್ಕೃತಿಕವಾಗಿಯೂ ನಿಮಗೆ ಭಾಳ ಗಟ್ಟಿತನ ಇದೆ, ರೂಪವಂತರು, ಹೈಟ್ ಇದೆ, ಎಲ್ಲವೂ ಇದೆ. ಡೆಡ್ಡೆ ಸೋಮದ ಮೂಲಕ ತನ್ನ ಪ್ರತಿಭೆ ಏನು ಅಂತ ತೋರಿಸಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿಬಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.